ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಬೌಟ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ನಂದಿ ಗ್ರಾಮದ ಭಗವಾನ್ ಭೋಗನಂದೀಶ್ವರ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಈ ಭೋಗನಂದೀಶ್ವರ ಮತ್ತು ಅರುಣಾಚಲೇಶ್ವರ ದೇವಾಲಯಗಳು ಹವಳಿ ಹಿಂದೂ ದೇವಾಲಯಗಳೆಂದು ಕರೆಸಿಕೊಂಡಿದ್ದು, ಇವುಗಳನ್ನು ಸುಮಾರು 9 ರಿಂದ 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಈ ದೇವಾಲಯಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸವಿದೆ. ಅದು ರಾಷ್ಟ್ರಕೂಟ ಮತ್ತು ಗಂಗರ ಸಮಯದಲ್ಲಿ ಅಭಿವೃದ್ಧಿ ಹೊಂದಿದ ಮನೆತನ. ಅವರೇ ನೊಳಂಬ ಪಲ್ಲವರು. ಕ್ರಿಸ್ತಶಕ 806ರ ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದ ಹಾಗೂ ಕ್ರಿಸ್ತಶಕ 810ರ ಬಾಣ ರಾಜವಂಶದ ತಾಮ್ರಫಲಕಗಳಲ್ಲಿ ಈ ದೇವಾಲಯದ ವಿಶಿಷ್ಟ ಉಲ್ಲೇಖಗಳನ್ನು ಗಮನಿಸಬಹುದಾಗಿದೆ. ಹಾಗೂ ಇಲ್ಲಿನ ಜನರ ಪ್ರಕಾರ ಭೋಗನಂದೀಶ್ವರ ದೇವಾಲಯವನ್ನು ರಾಜರಾಜ ಚೋಳನು ನಿರ್ಮಿಸಿದನೆಂಬ ಪ್ರತೀತಿ ಇದೆ. ದೇವಾಲಯದ ಹೊರಾಂಗಣವು ತುಂಬ ವಿಶಾಲವಾಗಿದ್ದು, ದೇವಾಲಯದ ಗೋಪುರಗಳು ತುಂಬ ಪ್ರಕ್ಷುಬ್ಧವಾದ ಸೂಕ್ಷ್ಮ ಕೆತ್ತನೆಯಿಂದ ಮಾಡಲಾಗಿದೆ. ದೇವಾಲಯದ ಮುಂಭಾಗವೇ ಮಹಾಸಭಾ ಮಂಟಪವಿದ್ದು, ಮಂಟಪದ ಮುಂದೆ ಒಂದು ದೊಡ್ಡ ಗರುಡಗಂಬವಿದೆ. ಗರ್ಭಗುಡಿಯ ಬಲಭಾಗದಲ್ಲಿ ಉದ್ದನೆಯ ಕಲ್ಲಿನ ಮಂಟಪವಿದ್ದು, ಹಲವಾರು ಯಾಳಿ ಕಂಬಗಳಿಂದ ಬಲಿಷ್ಠವಾಗಿ ನಿಂತಿದೆ. ಇದನ್ನು ವಿಜಯನಗರ ಅರಸುಗಳು ನಿರ್ಮಿಸಿದ್ದಾರೆ. ಈ ದೇವಾಲಯದ ಕಿಟಕಿಗಳು ಹಲವಾರು ವಿಶೇಷ ಕಲಾಕೃತಿಗಳಿಂದ ನಿರ್ಮಿಸಲ್ಪಟ್ಟಿವೆ. ಅವುಗಳೆಂದರೆ ಬಾಲಕರು ಆಟವಾಡುತ್ತಿರುವ ರೀತಿಯ ಮೂರ್ತಿಗಳು, ಮಗು ನಿದ್ರಿಸುತ್ತಿರುವ ರೀತಿಯ ಕೆತ್ತನೆ, ಶಿವನ ಹಲವಾರು ನೃತ್ಯ ರೂಪಗಳು ಇತ್ಯಾದಿ ಕೆತ್ತನೆಗಳನ್ನು ಒಳಗೊಂಡಿದೆ. ದೇವಾಲಯದ ಹಿಂಬದಿಯಲ್ಲಿ ಇಬ್ಬರು ಹೆಣ್ಣು ದೇವತೆಗಳ ಗುಡಿ ಇದ್ದು, ಅವರುಗಳೆಂದರೆ ಅಪಿತ ಕುಚಂಬ ದೇವಿ ಹಾಗೂ ಗಿರಿಜಾಂಬ ದೇವಿ. ಈ ದೇವಾಲಯಗಳ ಗೋಡೆಗಳ ಮೇಲಿನ ಕೆತ್ತನೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತಿವೆ. ನಂತರ ಮರದಿಂದ ಮಾಡಿರುವ ರಥದ ವೀಕ್ಷಣೆ ಹಾಗೂ ಮೆಟ್ಟಿಲು ಪುಷ್ಕರಣಿ ಎಂಬ ಕಲ್ಯಾಣಿ ಸಹ ನಾವು ವೀಕ್ಷಿಸಬಹುದಾಗಿದೆ. ಈ ದೇವಾಲಯಗಳಲ್ಲಿ ಹಲವಾರು ಮ್ಯೂಸಿಕಲ್ ಪಿಲ್ಲರ್ನೂ ಕೂಡ ನಾವು ನೋಡಬಹುದಾಗಿದೆ. ಗೆಳೆಯರೇ, ಇತ್ತೀಚಿನ ದಿನಗಳಲ್ಲಿ ಭಾರತ್ನ ಹೊಸ ಪಾರ್ಲಿಮೆಂಟ್ ಉದ್ಘಾಟನೆಯ ಸಂದರ್ಭದಲ್ಲಿ ಸೆಂಗೋಲ್ ಅನ್ನು ನಾವು ವೀಕ್ಷಿಸಿರುತ್ತೇವೆ. ಅದೇ ರೀತಿಯ ಹಲವಾರು ಸೆಂಗೋಲ್ ಅಥವಾ ರಾಜದಂಡಗಳನ್ನು ನೀವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿನ ಕಲ್ಲಿನ ಛತ್ರಿ. ಸಾಮಾನ್ಯವಾಗಿ ಭಾರತದ ಯಾವುದೇ ಹಿಂದೂ ದೇವಾಲಯದಲ್ಲಿ ಈ ರೀತಿಯ ಕಲ್ಲಿನ ಛತ್ರಿಯನ್ನು ನೀವು ವೀಕ್ಷಿಸಲು ಸಾಧ್ಯವೇ ಇರುವುದಿಲ್ಲ. ಗೆಳೆಯರೇ, ಈ ದೇವಾಲಯವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ಬಳಿಕ ನನ್ನ ತಲೆಯಲ್ಲಿ ಮೂಡಿದ ಸಂಗತಿ ಏನೆಂದರೆ, ಇಂದಿನ ಕಾಲದ ರಾಜರುಗಳು ದೇವಾಲಯಗಳಿಗೆ ಕೊಡುಗೆ ನೀಡುವುದರ ಮೂಲಕ ಅವರ ಕಲೆ, ಸಂಸ್ಕೃತಿ, ಆಚಾರ ವಿಚಾರ ತಿಳಿಸಿಕೊಡುತ್ತಿದ್ದರು. ಹಾಗೂ ಹಬ್ಬ ಹರಿದಿನದ ಸಮಯದಲ್ಲಿ ಹಲವಾರು ಹಳ್ಳಿಗಳ ಜನರು ಒಗ್ಗೂಡಿ ಜಾತ್ರೆ ಸಮಾರಂಭಗಳ ಮೂಲಕ ಮದುವೆ, ನಾಮಕರಣ ಮುಂತಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದರು. ಹಾಗೂ ದೇವಾಲಯಗಳು ಬ್ಯಾಂಕ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಆದರೆ ಪ್ರಸ್ತುತ ದೇವಾಲಯಗಳು ವ್ಯಾಪಾರದ ಹಾಗೂ ಭ್ರಷ್ಟಾಚಾರದ ಗೂಡುಗಳಾಗಿವೆ. ಇನ್ನು ಈ ದೇವಾಲಯದ ಬಗ್ಗೆ ತಿಳಿಸುವ ಸಾಕ್ಷಿ ಎಂದರೆ, ಇದು ಹಲವಾರು ರಾಜಮನೆತನಗಳು ಕಟ್ಟಿರುವುದೆಂದು ಸಾಬೀತುಪಡಿಸಲು ದೇವಾಲಯದಲ್ಲಿನ ಸುತ್ತಲೂ ಹಲವಾರು ಜಗತಿಗಳ ಮೇಲೆ ಶಾಸನವನ್ನು ಕೆತ್ತಲಾಗಿದೆ.
ಇದಿಷ್ಟು ಭೋಗನಂದೀಶ್ವರ ದೇವಾಲಯದ ಬಗ್ಗೆ ನಿಮಗೆ ತಿಳಿಸುವ ನನ್ನ ಚಿಕ್ಕದೊಂದು ಪ್ರಯತ್ನವಾಗಿದ್ದು, ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.